ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಾವೆಲಿಂಗ್ ವಿತ್ ಕುಕಿಂಗ್ ಚಾನಲ್ಗೆ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ನಿಮ್ಮೆಲ್ರಿಗೂ ತಿಳಿಸ್ತೀನಿ. ಮೊದಲನೇದಾಗಿ ಇವತ್ತು ನಾನು ಹೊರಟಿರೋದು ತುಮಕೂರಿನಲ್ಲಿ ಇರುವಂತಹ ಮತ್ತೊಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಈ ಜಾಗಕ್ಕೆ ನೀವು ಕೂಡ ಈ ವಿಡಿಯೋ ಫುಲ್ ನೋಡಿದ ನಂತರ ವಿಸಿಟ್ ಮಾಡಲೇಬೇಕು ಅಂತ ಅಂದ್ಕೊಳ್ತೀರಾ. ಅಲ್ಲಿ ಇರುವಂತಹ ನೇಟಿವ್ಸ್ಗೆಲ್ಲ ಗೊತ್ತೇ ಇರುತ್ತೆ, ಬಟ್ ಹೊರಗಡೆ ಇರೋರಿಗೆ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರಲ್ಲ. ಸೊ ಆ ಕಾರಣದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದನ್ನು ಅರ್ಲಿ ಮಾರ್ನಿಂಗ್ ಹೋಗಿದರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಾಗಿ ನಾವು ಹೋದಾಗ 10 o'clock ಆಗಿತ್ತು. ಕೆಲವು ಕಾರಣಗಳಿಂದ ನಾವು ಅರ್ಲಿ ಮಾರ್ನಿಂಗ್ ಹೋಗಲಿಕ್ಕೆ ಆಗಲಿಲ್ಲ. ಆದರೂ ಲೇಟಾಗಿ ಹೋದರೂ ಕೂಡ ವೀಡಿಯೋಸ್ನ ಮಾಡಿದ್ದೀನಿ. ನಿಮಗೂ ಕೂಡ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ವಿಶೇಷತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನೀವು ನಾನು ಮಾಡ್ತಿರೋ ವಿಡಿಯೋದಲ್ಲಿ ವ್ಯೂಸ್ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಾನು ಎಲ್ಲಿ ಬರ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಇದು ತುಮಕೂರಿನಲ್ಲಿರುವಂತಹ ಶಿವಗಂಗೆ ಅಂತ ಹೇಳಿ ಪ್ರಸಿದ್ಧವಾದ ಸ್ಥಳ. ಇದು ಎಂಟ್ರೆನ್ಸ್ನಲ್ಲಿ ಲುಕ್ ನೋಡ್ತಾ ಇದ್ದೀರಾ ಅಲ್ವಾ. ಇದು ದಕ್ಷಿಣ ಕಾಶಿ ಅಂತ ಹೇಳಿ ಕೂಡ ಕರೀತಾರಂತೆ, ಐತಿಹಾಸಿಕ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರಂತೆ. ಇದು ಶಿವಗಂಗೆ ಕ್ಷೇತ್ರ ಅಂತ ಹೇಳಿ ತುಂಬ ಚೆನ್ನಾಗಿದೆ. ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಹೋದರೆ ಒಂದು ಮೆಮೊರಬಲ್ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಇಲ್ಲಿಂದ ನಾವು ಒಳಗೆ ಎಂಟರ್ ಆಗ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ಇಲ್ಲಿಂದ ಒಳಗೆ ಎಂಟರ್ ಆದಮೇಲೆ ಅಲ್ಲಿ ಒಂದು ಸ್ಟೆಪ್ಸ್ಗಳಿದ್ದಾವೆ ದೇವಸ್ಥಾನದ ಒಳಗೆ ಹೋಗೋಕ್ಕೆ. ಸೊ ಅಲ್ಲಿಂದ ದೇವಸ್ಥಾನದ ಒಳಗೆ ಹೋಗಬೇಕು. ನಾನು ಅಂದ್ಕೊಂಡೆ ಈಸಿಯಾಗಿ ವೀಡಿಯೋ ಮಾಡಿಬಿಡ್ಬೋದು ಅಂತ, ಬಟ್ ಆ್ಯಕ್ಚುಲಾಗಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ತುಂಬ ಮಂಗಗಳಿದ್ದಾವೆ. ವೀಡಿಯೋಸ್ ಮಾಡಲಿಕ್ಕೆ ಬಿಡಲ್ಲ, ಮೊಬೈಲ್ ಕೂಡ ಕಿತ್ಕೊಳ್ತವೆ ಅಂತ. ಏನೇನೇ ಹಿಡಿದಿದ್ರು ಕಿತ್ಕೊಳ್ತಾ ಇದ್ವು. ಅದರಲ್ಲೂ ಸೈಕಲ್ ಗ್ಯಾಪ್ನಲ್ಲಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ 100% ಕೋತಿಗಳಿಗೂ ಗೊತ್ತಾಗದೇ ಇರೋ ರೀತಿ ಕ್ಯಾಮ್ರಾವನ್ನು ಇಟ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ದೇವಸ್ಥಾನ ಒಳಗೆ ಹೋದಾಗ ಅಲ್ಲಿ CCTV ಇತ್ತು. ಆ ಕಡೆಯಿಂದ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ, ಆದರೂ ಕೂಡ ನಿಮಗೊಂದು ವ್ಯೂ ತೋರಿಸೋಣ ಅಂತ ಹೇಳಿ ಇದನ್ನು ಮಾಡಿದ್ದೀನಿ. ಅಲ್ಲಿ ಏನು ವಿಶೇಷತೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋದೇ ನಾರ್ಮಲಾಗಿ ಬೆಣ್ಣೆನ ತುಪ್ಪ ಮಾಡೋದು. ಬಟ್ ಇಲ್ಲಿ ಏನಂದರೆ, ಒಂದು ಅಭಿಷೇಕಕ್ಕೆ ಹೇಳಿ ಕೊಟ್ಟರೆ ತುಪ್ಪವನ್ನು ನಮಗೆ ತೋರಿಸಿ ಶಿವನ ತಲೆ ಮೇಲೆ ಇಟ್ಟು ಅಭಿಷೇಕ ಮಾಡಿದ ನಂತರ ಅದು ಬೆಣ್ಣೆ ಆಗುತ್ತೆ. ಅದನ್ನು ಕೂಡ ತಿನ್ನಲಿಕ್ಕೂ ಕೊಡ್ತಾರೆ. ಸೊ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಇದು ಆ್ಯಕ್ಚುಲಾಗಿ ಟ್ರೂತ್ ಅಲ್ಲ ಅಂತ, ಬಟ್ ಆ್ಯಕ್ಚುಲ್ ನಾನು ಕಣ್ಣೆದುರಿಗೆ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಇದು ಆ್ಯಕ್ಚುಲ್ ರಿಯಲ್ ಟ್ರೂತ್ ಅಂತ. ಅದನ್ನು ಮುಗಿಸಿ ನಾವು ಹೊರಗೆ ಬಂದ್ವಿ. ಇಲ್ಲಿ 3ರಿಂದ 4 ಸಲ ಅಭಿಷೇಕ ನಡೆಯುತ್ತೆ. ಸೊ ನೀವು ಕೂಡ ಹೋದರೆ ಮಾಡಿಸ್ಬೋದು. ನಾವು ಕೂಡ ಅಭಿಷೇಕ ಮಾಡಿಸಿದ್ವಿ. ಅಭಿಷೇಕ ಮಾಡಿಸಿದ ನಂತರ ಹೊರಗೆ ಬಂದು ಅಲ್ಲಿರುವಂತಹ ವ್ಯೂ ಪಾಯಿಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಮಾಡಿರೋದು ನನ್ನ ಹಸ್ಬೆಂಡ್, ಸೊ ಅವರಿಗೆ ಈ ಕ್ರೆಡಿಟ್ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಈಸಿಯಾಗಿ ಬೆಟ್ಟವನ್ನು ಹತ್ಬಿಡ್ಬೋದು ಅಂತ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿರೋದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ಲೇಸನ್ನು ನೋಡಬೇಕು, ಬೆಟ್ಟದ ಮೇಲೆ ಇರೋ ಒಂದು ಪ್ಲೇಸನ್ನು ನೋಡಬೇಕಂತ ಹೇಳಿ. ಬಟ್ ಆ್ಯಕ್ಚುಲಾಗಿ ಅಂದ್ಕೊಂಡೆ ತುಂಬ ಈಸಿ ಇರುತ್ತೆ ಅಂತ. ಬಟ್ ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ನನ್ನ ಕೈಲಿ ಸಾಧ್ಯ ಇಲ್ಲ, ಹತ್ತಕ್ಕಾಗಲ್ಲ ಅಂತ. ಬಟ್ ಆದರೂ ನಾನು ಬಂದಿರೋ ಪ್ಲೇಸನ್ನು ನೋಡಲೇಬೇಕು ಅಂತ ಹೇಳಿ ಬಂದಿದ್ದು. ಈ ಪ್ಲೇಸ್ ಹೆಸರೇ ಒಳಕಲ್ ತೀರ್ಥ. ಮಸ್ಟ್ ನೀವು ಅದನ್ನು ವಿಸಿಟ್ ಮಾಡಲೇಬೇಕು ಅಲ್ಲಿಗೆ ಹೋದ ನಂತರ, ಯಾಕಂದರೆ ತುಂಬ ವಿಶೇಷತೆ ಅನಿಸುತ್ತೆ. ನಾನು ಒಳಗೆ ಬಂದೆ, ಅಲ್ಲಿ ಒಳಕಲ್ ತೀರ್ಥ ಅಂತ ಹೇಳಿದರು. ಆ್ಯಕ್ಚುಲಿ ಇಲ್ಲಿ 4 ಜನ ಅದನ್ನು ಟ್ರೈ ಮಾಡ್ತಾಯಿದ್ರು. ಅಲ್ಲಿ 3 ಜನಕ್ಕೆ ಸಿಕ್ತು. ಬಟ್ ಫಸ್ಟು ಅಲ್ಲೊಬ್ಬರು ಲೇಡಿ ನೋಡ್ತಾ ಇದ್ದೀರಲ್ಲ, ಅವರಿಗೆ ನೀರು ಸಿಗಲೇ ಇಲ್ಲ. ನಾನು ಅಂದ್ಕೊಂಡೆ ಅವರು ಕೈ ಕರೆಕ್ಟಾಗಿ ಹಾಕ್ತಾ ಇಲ್ಲ ಒಳಕಲ್ ತೀರ್ಥದೊಳಗೆ, ಅದಕ್ಕೆ ನೀರು ಸಿಗ್ತಾ ಇಲ್ಲ ಅಂತ. ಬಟ್ ಆ್ಯಕ್ಚುಲಾಗಿ ಅಲ್ಲಿಗೆ ಹೋಗಿ ನೋಡಿದ ಮೇಲೆ ಗೊತ್ತಾಗಿದ್ದು, ಕಣ್ಣಿಗೆ ನೀರು ಕಾಣಿಸ್ತಾ ಇರುತ್ತೆ ಎದುರುಗಡೆ, ಬಟ್ ಕೈ ಹಾಕಿದ್ರೆ ಸಿಗಲ್ಲ. ಅದೇ ಥರ ಜೀವನದಲ್ಲೂ ಅಷ್ಟೇ, ನಮ್ಮ ಕೈಗೆ ಏನು ಅದೃಷ್ಟ ಸಿಗಬೇಕೋ ಅದು ನಾವು ಕಷ್ಟಪಟ್ಟರೂ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗೋದು ಅನ್ನೋದು ಫೈನಲ್ ರಿಸಲ್ಟ್ ಆಗಿರುತ್ತೆ ಅನ್ನೋದೇ ಗೊತ್ತಾಗಿದ್ದು ನನಗೆ ಅಲ್ಲಿ ಹೋದ್ಮೇಲೆ. ಸೊ ಅದನ್ನು ನೋಡಿ ಅಲ್ಲೂ ಕೂಡ CC ಕ್ಯಾಮ್ರಾ ಇತ್ತು. ಸೊ ರೂಲ್ಸ್ ಬ್ರೇಕ್ ಮಾಡೋದು ಬೇಡ ಅಂತ ಹೇಳಿ ಅಲ್ಲೂ ವೀಡಿಯೋ ಮಾಡಿಲ್ಲ. ಹಾಗೆ ಮುಗಿಸ್ಕೊಂಡು ಹೊರಗೆ ಬಂದು ಇನ್ನು ಮೇಲೆ ಹೋಗೋಕ್ಕೆ ವ್ಯೂ ಪಾಯಿಂಟ್ಸ್ ಇತ್ತು. ಬಟ್ ಅಲ್ಲಿ ಹೋಗೋ ಕೆಪಾಸಿಟಿ ನನ್ನಲ್ಲಿ ಇರಲಿಲ್ಲ, ಯಾಕಂದರೆ ಅಷ್ಟರೊಳಗೆ ನಾನು ಟಯರ್ಡ್ ಆಗಿಬಿಟ್ಟಿದೆ. ನಾವು ಹೋಗಿದ್ದು ಒಳಕಲ್ ತೀರ್ಥ. ಅಲ್ಲಿ ತೋರಿಸಿದ್ನಲ್ಲ ಫಸ್ಟು ಒಂದು ಗೋಪುರ ಥರ ಕಾಣಿಸ್ತಾ ಇದೆಯಲ್ಲ, ಅದು ಒಳಕಲ್ ತೀರ್ಥ. ಅದಕ್ಕೂ ಮೇಲೆ ಹೋಗಬೇಕು ನೀವು ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂಸ್ ನೋಡಬೇಕಂದ್ರೆ. ಅಲ್ಲಿ ಏನಂದರೆ ಇದೇ ಥರ ಬಸವನ ಗುಡಿ ಇದೆಯಂತೆ. ಅಲ್ಲಿಗೆ ಪ್ರತಿದಿನ ಅರ್ಚಕರು ಬೆಳಗ್ಗೆನೇ ಎದ್ದು ಹೋಗಿ ಪೂಜೆಯನ್ನು ಸಲ್ಲಿಸ್ತಾರಂತೆ. ಅವ್ರಿಗೂ ಕೂಡ ಈ ವಿಡಿಯೋ ಕಡೆಯಿಂದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಅಲ್ಲಿ ಒಂದು ಫ್ರೆಂಡ್ಸ್ ಬೆಟಾಲಿಯನ್ ಬಂದಿತ್ತು. ಸೊ ಅವ್ರ ಫೋನು ಕೂಡ ಹೀಗೆ ಮಂಕಿ ಕಿತ್ತಿ ಇಟ್ಕೊಂಡು ಅವರನ್ನು ಒಂದು 15 ಮಿನಿಟ್ಸಿಂದ ಆಟ ಆಡಿಸ್ತಾ ಇತ್ತು. ಫೈನಲಿ ಅವರಿಗೆ ಫೋನನ್ನು ಕೊಟ್ಟು ಆಮೇಲೆ ಅಲ್ಲಿ ಅವರು ಮೇಲೆ ಹತ್ತಲಿಕ್ಕೆ ಶುರು ಮಾಡಿದ್ರು. ನಾವು ಅದನ್ನು ಮುಗಿಸ್ಕೊಂಡು ಕೆಳಗೆ ಬರಲಿಕ್ಕೆ ಶುರು ಮಾಡಿದ್ವಿ. ಸೊ ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ನಿಮ್ಮ ಹಾಸನದ ಹುಡುಗಿ ಹಾಗೂ ನಾನು ನಿಮ್ಮ ಗುಬ್ಬಿಯ ಸೊಸೆ. ಸೊ ನನ್ನ ವಿಡಿಯೋಗೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ ನಂಬಿದ್ದೀನಿ. ಇನ್ನೂ ಹೆಚ್ಚು ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ.
ಅದು ಗುಬ್ಬಿ ಆಗಿರಲಿ ಅಥವಾ ತುಮಕೂರು ಆಗಿರಲಿ ಅಥವಾ ಹಾಸನೇ ಆಗಿರಲಿ, ಎಲ್ಲ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ತುಂಬ ವಿಶೇಷವಾಗಿರುವಂಥ ಸ್ಥಳಗಳನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.